ಹಾಯ್ ಫ್ರೆಂಡ್ಸ್, ಬಿಗ್ ಬಾಸ್ ವೀಕ್ಷಕರಿಗೆಲ್ಲ ಸಂಕರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ನನ್ನ ಲಾಸ್ಟ್ ವೀಡಿಯೋ ನೀವೆಲ್ಲ ನೋಡಿ ಲೈಕ್ ಕೊಟ್ಟು ಇದು ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಇವತ್ತು ಒಂದು ವಿಶೇಷವಾದ ದಿನ. ಯಾಕೆ ಅಂತ ಹೇಳಿದ್ರೆ, ನಮ್ಮ ವಿಶ್ವವಿಖ್ಯಾತವಾದ ಮೈಸೂರಿನ ಚಾಮುಂಡಿ ಹಿಲ್ಸ್ಗೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಪ್ರಥಮ್ ಗೆಲ್ಲಿ ಅಂತ ಅಂದ್ಬಿಟ್ಟು ಒಂದು ಪೂಜೆ ಮಾಡೋಕ್ಕಂತ ಬಂದಿದ್ದೀವಿ. ಈ ಸತಿ ಬಿಗ್ ಬಾಸ್ ವಿನ್ನರಾಗಿ ಪ್ರಥಮೆ ಗೆಲ್ಲಬೇಕು ಅಂತ ಎಲ್ಲರೂ ನಾವು ತಾಯಿ ಚಾಮುಂಡೇಶ್ವರಿ ಹತ್ರ ಬೇಡ್ಕೊಂಡಿದ್ದೀವಿ. ಫ್ರೆಂಡ್ಸ್, ನೆನ್ನೆ ಎಪಿಸೋಡ್ ನೋಡಿದ್ರಿ. ನೆನ್ನೆ ಎಪಿಸೋಡಲ್ಲಿ ಎಲ್ಲರೂ ಯಾರು ಗೆಲ್ಲಬಾರ್ದು ಅಂತ ಹೇಳಿದಾಗ ಎಲ್ಲರೂ ಪ್ರಥಮ್ ಗೆಲ್ಲಬಾರ್ದು ಅಂತಂದರು. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತು, ಅವ್ರಿಗೆ ಫೈನಲಿಸ್ಟ್ ಬರೋದು ಪ್ರಥಮ್ ಬಂದರೆ ಎಲ್ರಿಗೂ ಫೈಟು. ಮತ್ತು ಇಡೀ ಬಿಗ್ ಬಾಸ್ ನೋಡ್ತಾರೆ, ಕರ್ನಾಟಕ ಜನತೆ ಸಪೋರ್ಟ್ ಎಲ್ಲ ಪೂರ್ತಿ ಪ್ರಥಮ್ಗೆ ಇದೆ ಅಂತ ಗೊತ್ತು. ಅದಕ್ಕೆ ಅವನ್ನ ಫೈನಲಿಸ್ಟ್ಗೆ ಬರಬಾರ್ದು ಅಂತ ತುಂಬ ಶ್ರಮಪಟ್ಟು ಅವರು ಒಳಗಿಂದನೇ ಮಾತಾಡಿ ಇದು ಮಾಡಿ ಪ್ರಥಮ್ ಇಂಥವನು ಬರೀ ಆ ಥರ ಮಾತಾಡ್ತಾನೆ ಈ ಥರ ಮಾತಾಡ್ತಾನೆ ಅಂತೇಳಿ ಅವನ್ನ ಹೊರಗಡೆ ಹಾಕೋಕ್ಕೆ ನೋಡ್ತಾಯಿದ್ರು. ಪ್ರತಿ ಸರಿನೂ ನಾಮಿನೇಟ್ ಮಾಡಿದ್ರು, ಆದರೆ ಜನಗಳು ಯಾವತ್ತೂ ಅವನ್ನ ಕೈ ಬಿಡಲಿಲ್ಲ. ನಿಮಗೆ ಗೊತ್ತು ಫ್ರೆಂಡ್ಸ್, ಮೋಹನ್ ಆಗಲಿ, ರೇಖಾ ಆಗಲಿ, ಕೀರ್ತಿ ಆಗಲಿ, ಮಾಳವಿಕಾ ಮೇಡಮ್ ತಾಯಿ ನಮ್ಮವ್ವ ಅವರು, ಯಾಕೆಂದರೆ ಎಲ್ಲ ಲ್ಯಾಂಗ್ವೇಜಸಲ್ಲೂ ಮಾಡೋರೆ ಅಂತ ಓದಿದ್ದೀನಿ ಅಂತ ಹೇಳ್ತಾರೆ. ಅಷ್ಟೆಲ್ಲ ಮಾತಾಡಿ ಇನ್ನೊಬ್ಬರು ಹೆಣ್ಣು ಬಗ್ಗೆನೂ ಮಾತಾಡ್ತಾರೆ, ಇನ್ನೊಬ್ಬರು ಗಂಡು ಬಗ್ಗೆನೂ ಮಾತಾಡ್ತಾರೆ, ಮತ್ತು ದೊಡ್ಡವರು ಚಿಕ್ಕವರು ಅಂತ ಮಾತಾಡ್ತಾರೆ. ಆದರೆ ಯಾವ ರೀತಿ ಒಂದು ಮರ್ಯಾದೆ ಕೊಡಬೇಕು ಅನ್ನೋದೇ ಅವ್ರು ಕಲ್ತಿಲ್ಲ. ಮೋಹನ್ಗೆ ಆಗಲಿ, ಅವರೇ ಆಗಲಿ, ಮೋಹನ್ ಹೆಣ್ಗಳ ಬಗ್ಗೆ ಅಷ್ಟೊಂದು ಗೌರವದಿಂದ ನಾನು ಇದು ಮಾಡ್ತೀನಿ ಹಂಗೆ ಅಂತಾನೆ. ಅವ್ರ ಫ್ರೆಂಡ್ಸು ಎಷ್ಟೇ ಇರ್ಬೋದು ಫ್ರೆಂಡ್ಸ್, ಆದರೂ ಅವರು ಇಡೀ ಜಗತ್ತೇ ಅವ್ರದ್ದು ಬಿಗ್ ಬಾಸ್ ನೋಡ್ತಾಯಿತ್ತೆ, ಇಡೀ ಕರ್ನಾಟಕ ಜನತೆ ನೋಡ್ತವ್ರೆ ಅಂದಾಗ ಮಾಳವಿಕಂಗೆ ಹೋಗೇ ಬಾರೆ ಅಂತ ಹೇಳೋದು, ಮತ್ತು ಅಲ್ಲಿರೋ ಕಂಟೆಸ್ಟೆಂಟ್ಸ್ಗೆ ಎಲ್ಲರಿಗೂ ಒಂಥರ ಏಕವಚನದಲ್ಲಿ ಮಾತಾಡೋದು, ಮತ್ತು ಹಿಂದ್ಗಡೆಯಿಂದ ಮಾತಾಡ್ಬಿಟ್ಟು ಮುಂದ್ಗಡೆಯಿಂದ ಬಂದು ಅವ್ರ ಜೊತೆ ಚೆನ್ನಾಗಿರೋದು, ಆ ಥರ ಎಲ್ಲ ಮಾಡ್ತಾರೆ. ಭುವನ್ ಇದ್ದಾಗ ಭುವನ್ ಅವ್ರಿಗೆ ಓಟ್ ಮಾಡಲಿ ಅಂದ್ಬಿಟ್ಟು ಭುವನ್ಗೆ ಎತ್ತಿ ಕೂಡ್ಸೋರು. ಈಗ ಕೀರ್ತಿನ ಬುಟ್ಟಿಗೆ ಹಾಕಂದು ಏನಕ್ಕೆ ಅಂದರೆ ಅವ್ರಿಗೆ ಸಪೋರ್ಟರ್ಸ್ ಬೇಕು. ಇವಾಗ ನಮಗೊಂದು ಏನು ಇಷ್ಟ ಆಗಲಿಲ್ಲ ವೀಕ್ಷಕರಿಗೆ ಅಂದರೆ, ಮೋಹನ್ನ ಡೈರೆಕ್ಟಾಗಿ ಫೈನಲಿಸ್ಟ್ ಅಂತ ಭುವನ್ ಒಬ್ಬ ವೋಟಿಂಗ್ ಮಾಡಿದ ತಕ್ಷಣ ಫೈನಲಿಸ್ಟ್ ಅಂತ ಅವನ್ನ ಕರ್ಕೋಗಿ ಕೂಡಿಸ್ಬಿಟ್ರು. ಇದು ಭಾಳ ತಪ್ಪು. ವೀಕ್ಷಕರಿಗೆ ಎಲ್ರಿಗೂ ಸುಮಾರು ಜನ ಕಾಡ್ತಾರ ಪ್ರಶ್ನೆ ಅಂತಂದರೆ, ಮೋಹನ್ನು 2 ವೀಕ್ಸ್ ಇರೋಂಗಲೇ ಫೈನಲಿಸ್ಟ್ ಕೊಟ್ಟೋದ್ರು ಅಂತ. ಆದರೆ ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಇದೆಲ್ಲ ಮಾಡ್ತಾರವರು. ನಮ್ಮ ಪ್ರಥಮ್ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡಿದ್ರು. ಈಗ ಲಾಸ್ಟು 3 ಡೇಸ್ ಬ್ಯಾಕು ಮೆಣಸಿಕೆ ತಿನ್ನೋ ಇದರಲ್ಲಿ 46 ಮೆಣಸಿಕೆ ತಿಂದರು. ಅವ್ರು ಏನಕ್ಕೆ ತಿಂದರು ಅಂತಂದರೆ, ಇವರು ಶಾಲಿನಿ ಅವ್ರು ಏನು ಮಾಡಿದ್ರು, ಬಿಗ್ ಬಾಸ್ ಮನೆಯಲ್ಲಿ ಇವನಿಗೆ ಅವಮಾನ ಮಾಡಬೇಕು ಅಂದ್ಬಿಟ್ಟು ಮೆಣಸಿಕೆ ತಿನ್ನೋ ಟಾಸ್ಕ್ನ ಪ್ರಥಮ ಕೊಟ್ಟರು. ಯಾಕೆ ಅಂತಂದರೆ, ಅವ್ನು ತಿಂದೇ ಹೋದರೆ ಅವನು ಬಿಗ್ ಬಾಸ್ ಮನೆಯಿಂದ ಇವನು ಒಂದು ಟಾಸ್ಕ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಅವಮಾನ ಮಾಡ್ಬೋದು ಅನ್ನೋ ಒಂದು ಇಂಟೆನ್ಷನಲ್ಲಿ ಅವನಿಗೆ ಮೆಣಸಿಕೆ ತಿನ್ನಿ ಅಂದರು. ಪ್ರಥಮ್ ಇವರು ಚಾಪೆ ಕೆಳಗೆ ನುಗ್ಗಿದ್ರೆ ಅವನು ಅದೇನೋ ರಂಗೋಲಿ ಕೆಳಗೆ ನುಗ್ತಾನೆ. ನನಗೆ ಪ್ರಥಮ್ ಏನು ಮಾಡ್ದ, ಇದನ್ನ ಆರಾಮಾಗಿ ಒಪ್ಕೊಂಡು ಏನು ಮಾಡ್ದ, ಅವ್ನ ಕೈಲಿ ಆಗದವರು ತಿಂದ. ಅವಾಗ ಇವ್ರು ಏನು ನಾಟಕ ಮಾಡಿದ್ರು, ಒಂದು 4-5 ಮೆಣಸಿಕೆ ತಿಂದ ತಕ್ಷಣ ತಮಾಷೆಗೆ ಹೇಳ್ದೆ ನಾನು, ಅವೆಲ್ಲ ಬೇಡ, ಬಿಟ್ಬಿಡು ಇದು ಹಂಗೆ ಅಂತ. ಆದರೆ ಅವನು ಅವ್ರು ಮಾಡಿದ್ದಂಥ ಇದನ್ನ ಇದು ಮಾಡ್ದೇನೆ 46 ಮೆಣಸಿಕೆ ಬಿಗ್ ಬಾಸ್ ಹೇಳೋವರೆಗೂ ತಿಂದ. ಅದು ಕಂಟೆಸ್ಟೆಂಟ್ಸ್ ಒಂದು ಸ್ಪಿರಿಟ್. ಅಂದರೆ ಒಬ್ಬನ್ನ ಮುಣ್ಣು ಮುಗ್ಸೋಕ್ಕೆ ಮತ್ತು ಒಬ್ಬನ್ನ ಕಾಲೆಲ್ದಿ ಬಿಲ್ಸೋಕ್ಕೆ ನೀವು ಕಾಯ್ಕೊಂಡಿರ್ತೀರ. ಆದರೆ ಪ್ರಥಮ ನಿಮಗೆಲ್ಲ ಮೀರಿಸ್ತವನು. ಯಾಕೆಂದರೆ ಅವನು ನಿಮ್ಗೋಲ್ ಥರ ಹಿಂದ್ಗಡೆನೂ ಮಾತಾಡಲ್ಲ, ಇದು ಮಾಡಲ್ಲ. ಅವನೇನಿದ್ರು ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಾನೆ, ಇದು ಮಾಡ್ತಾನೆ. ರೀ ಕೀರ್ತಿ ಅವರೇ, ನಿಮ್ಗೆ ಒಂದೇ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ನಾನು. ನೀವು ಯಾವಾಗ ನೋಡಿದ್ರೂ ನನ್ನ ಭವಿಷ್ಯ ರೂಪಿಸಬೇಕು ಮತ್ತು ನನ್ನ ಮಗನ ಭವಿಷ್ಯ ಅಡಗಿದೆ ಬಿಗ್ ಬಾಸಲ್ಲಿ ಅಂತ ಹೇಳ್ತೀರಲ್ಲ. ನೀವೊಂದು ಹೊರಗಡೆ ಹೋಗ್ತಾ ಇದ್ದಂಗೆ ನೀವೊಂದು ಫಿಲಮ್ಮು ಪ್ರೊಡ್ಯೂಸ್ ಮಾಡ್ತಾಯಿದ್ದೀರಾ, ಒಂದು ನಿರ್ಮಾಣ ಮಾಡ್ತಾಯಿದ್ದೀರಾ ಅಂತ ಗೊತ್ತು. ಅದೇ ದುಡ್ಡನ್ನ ನೀವು ಬಿಸ್ನೆಸ್ಗೆ ಹಾಕೊಂಡು ಇದು ಮಾಡೋಕ್ಕಾಗಲ್ವೇನ್ರಿ? ಫಿಲಮ್ ನಿಮಗೆ ಅಷ್ಟೊಂದು ಇದ್ದಿದ್ಮೇಲೆ ನೀವು ಒಂದು ಫಿಲಮ್ ತೆಗಿತೀರಾ ಅನ್ನೋ ಲೆವೆಲಲ್ಲಿದ್ದರೆ ನೀವು ಹೆಂಗ್ರಿ ಬಡವ್ರು ಆಯ್ತೀರಾ? ಮತ್ತು ನಿಮ್ಮ ಮಗನ ಭವಿಷ್ಯ ಕಟ್ತೀನಿ ಅಂತ ಹೇಳ್ತಿರಲ್ಲ, ಅದು ಇದು ಮಾಡ್ತಾರೆ. ಅದೇ ನಮ್ಮ ಪ್ರಥಮ್ ನೋಡ್ರಿ, ಅವ್ರ ಮನೆ ನೋಡಿದ್ದೀರಾ ಅವ್ರದ್ದು ಎಷ್ಟು ಇದಾಗೈತೆ ಅಂತ. ಅವ್ರ ತಂದೆ ಸ್ಕೂಲ್ ಮಾಸ್ಟರ್ ಇರ್ಬೋದು, ಆದರೂ ಅವರು ಎಷ್ಟು ಕಷ್ಟದಲ್ಲವ್ರೆ ಅಂತ ಒಂದು ದಿವಸನಾದ್ರು ಅವರು ವೀಕ್ಷಕರಿಗೆ ನಾನು ಕಷ್ಟದಲ್ಲಿದ್ದೀನಿ ಅದು ಇದು ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ. ಅದು ರಿಯಲ್ ಕಂಟೆಸ್ಟೆನ್ಸು. ಮತ್ತು ಜನಗಳು ಓಟ್ ಗಿಡ್ಸೋಕ್ಕೋಸ್ಕರ ನೀವು ಮಾಡ್ತಾರದು ಚೀಪು. ಪ್ರಥಮ ಥರ ಮಾಡ್ತಾಯಿಲ್ಲ. ಯಾಕೆಂದರೆ ನೀವು ಜನಗಳ್ದು ಒಂದು ಕನಿಕರು ಓಟ್ ಬರಲಿ, ನಮ್ಮ ಫ್ಯಾಮಿಲಿ ನಾನು ಹಿಂಗೆ ಇದು ಮಾಡ್ಕೊಂಡ್ರೆ ಜನಗಳು ನನಗೆ ಓಟ್ ಮಾಡ್ತಾರೆ ಅಂತ ಮಾಡ್ತಾ ಇರೋದು.
ನೀವು ಕೀರ್ತಿ ಮತ್ತು ಶಾಲಿನಿಯವರು ನನ್ನ ಮಗಳಿಗೆ ಇದು ಮಾಡಬೇಕು ಅದು ಇದು ಅಂತ ಇದು ಮಾಡ್ತಾರೆ. ಆದರೆ ಪ್ರಥಮ್ ಆ ರೀತಿ ಮಾಡ್ತಾಯಿಲ್ಲ. ಪ್ರಥಮ್ ಏನು ನಿಮ್ಮ 14 ಜನನೂ ನೀವು ಅವನಿಗೆ ತಿರುಗಿ ಬಿದ್ದರೆ, ಆದರೆ ಅವ್ನು ಒಬ್ಬನ್ನ ನೀವು ಅಳ್ಳಾಡ್ಸೋಕ್ಕೆ ಹಾಕಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅವನು ಪ್ರಾಂಪ್ಟಾಗಿ ಅವನೇ ಮತ್ತು ಹಿಂದ್ಗಡೆ ಒಂದು ಮಾತಾಡಲ್ಲ, ಮುಂದೆ ಇದು ಮಾಡಲ್ಲ. ಅವ್ನು ಏನಿದ್ರು ಎದೆದುರುಗಡೆ ಮಾತಾಡ್ತಾನೆ. ಅದಕ್ಕೆ ಅವನಿಗೆ ಗೆಲುವು ಅನ್ನೋದು ಅವ್ನ ಬೆನ್ನಿಂದನೇ ಇರ್ತದೆ. ನಿಮಗೆಲ್ಲ ಪ್ರತಿ ಸಾರಿನೂ ಅವ್ನ ಮೇಲೆ ಹೋದಾಗೆಲ್ಲ ನಿಮಗೆ ಮುಖಕ್ಕೆ ಮಸಿ ಆಯ್ತೈತೆ. ಯಾಕೆ ಅಂದರೆ ನೀವು ರಿಯಲ್ ಆಗಿಲ್ಲ. ನೀವು ರಿಯಲ್ ಆಗಿದ್ದಿದ್ರೆ ನಿಮಗೆ ಈ ಥರ ಆಯ್ತಾ ಇರಲಿಲ್ಲ. ಅವನಿಗೆ ಯಾವಾಗಲೂ ಗೆಲುವು ಸಿಗ್ತದೆ. ಏನಕ್ಕೆ ಗೆಲುವು ಸಿಗ್ತದೆ ಅಂದರೆ ಅವ್ನು ಪ್ರಾಂಪ್ಟಾಗವನೇ ಕಂಡ್ರೆ. ನೀವು ಪ್ರಾಂಪ್ಟಾಗಿರಿ, ನೀವು ಸತ್ಯ ಇರಿ. ನೀವು ಹೊರಗಡೆ ಇರೋದೇ ಒಂದು, ಒಳಗಡೆ ಬಂದು ಮಾಡ್ತಾ ಇರೋದೇ ಒಂದು. ನಾವು ಬಿಗ್ ಬಾಸ್ ವೀಕ್ಷಕರಿಗೆಲ್ಲ ಏನು ಒಂದು ಇದು ಅಂತಂದರೆ, ಸೆಲೆಬ್ರಿಟೀಸ್ಗಳು ಹೊರಗಡೆ ಹೆಂಗಿರ್ತಾರೆ ಅದೇನೇ ಒಳಗಡೆನೂ ಹೆಂಗಿರ್ತಾರೆ ಅನ್ನೋದನ್ನ ನೋಡಬೇಕು ಅಂತ ಕಾತರದಿಂದ ನಾವು ಬಿಗ್ ಬಾಸ್ನ ವೀಕ್ಷಣೆ ಮಾಡೋಕ್ಕೆ ಬರ್ತೀನಿ. ಅದು ಬಿಟ್ಬಿಟ್ಟು ನೀವು ಹೊರಗಡೆ ಇರೋದೊಂದು ಮತ್ತು ಒಳಗಡೆ ಬಂದ್ಬಿಟ್ಟು ಬಣ್ಣ ಹಚ್ಕೊಂಡು ನೀವು ಅದೇ ರೀತಿ ನೀವು ನಾಟಕನೇ ಮಾಡ್ತಾಯಿದ್ರೆ ನಾವು ದುಡ್ಡು ಕೊಟ್ಟು ಫಿಲಮೇ ನೋಡ್ತೀವಿ. ಇಲ್ಲಾಂದರೆ ಹೋಗಿ ರಂಗಾಯಣಕ್ಕೆ ಹೋಗಿ ನಾಟಕ ನೋಡ್ತೀವಿ ಕಣ್ರಿ. ಅದು ಕಲ್ತ್ಕೊಳ್ಳಿ ಫಸ್ಟು. ಪ್ರಥಮ್ ಹಿಂಗೆ ಡೈರೆಕ್ಟಾಗಿ ಮಾತಾಡ್ತಾನೆ ಅಂದರೆ ಅವನು ಬಿಗ್ ಬಾಸ್ ಅಂದರೆ ಏನು ರೀ, ರಿಯಾಲಿಟಿ ಶೋ. ಅವ್ನು ಹೊರಗಡೆ ಹೆಂಗವನೇ ಒಳಗಡೆ ಹೆಂಗವನೇ. ನೀವು ಆ ರೀತಿ ಇಲ್ವಲ್ಲ. ನೀವು ಹೊರಗಡೆ ಬಂದು ನಾನು ಕನ್ನಡಕ್ಕೆ ಹಂಗೆ ಮಾಡ್ತೀನಿ, ಒಂದು 4 ಸಾಫ್ಟ್ವೇರ್ ಸೆಂಟ್ರನ್ನ ಬಾಕ್ಲು ಹಾಕ್ಸ್ಬಿಟ್ಟು 4 ಬಸ್ಸಿಗೆ ಕಲ್ಲು ಹೊಡೆದ್ಬಿಡೋದು ದೊಡ್ಡದಲ್ಲ ಕಣ್ರಿ. ಕನ್ನಡನ ಸ್ಪಷ್ಟವಾಗಿ ಮಾತಾಡ್ಬಿಟ್ಟು ನೀವು ಯೂಟ್ಯೂಬಲ್ಲಿ ಹಾಕ್ತಿರಲ್ಲ, ಅದು ಹಾಕಿದ್ರೆ ಒಳ್ಳೇದು. ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ನೀವು ಒಳಗಡೆ ಯಾವಾಗ ನೋಡಿದ್ರು ಇಂಗ್ಲೀಷೇ ಮಾತಾಡ್ತಿರಲ್ರಿ. ಒಂದು ಹೆಣ್ಮಗ್ಳು ಇದು ಮಾಡ್ತೀರಾ, ಮಾಮೂಲಿ ಇದು ಮಾಡ್ತೀರ ಎಲ್ಲ ಏನು. ಪ್ರಥಮ್ನ ದಯವಿಟ್ಟು ಇನ್ನಾದರೂ ಇದಕ್ಕೆ ಬಂದಿದ್ದಾರೆ. ಈಗಲೇ ನೆನ್ನೆನೂ ಸುಧಾ ಪ್ರಥಮ್ ಹಿಂಗೆ ಯಾಕೆ ಬೇಕು ಕೀರ್ತಿ? ದಯಮಾಡಿ ಏನೋ ಸುದೀಪ್ ಅವರು ಈ ಬಾರಿ ವೀಕ್ಷಕರಿಗೆ ಬಿಟ್ಟವ್ರೆ. ಕಿಚ್ಚ ಸುದೀಪ್ ಅವರು ತುಂಬ ಒಳ್ಳೆ ತೀರ್ಮಾನ ತಗೊಂಡವ್ರೆ ನಮ್ಮ ಕಿಚ್ಚ ಸುದೀಪ್ ಅವರು. ಯಾಕೆ ಅಂತಂದರೆ ವೀಕ್ಷಕರಿಗೆ ಬಿಟ್ಟಿರೋದು ನಮಗೆಲ್ಲ ತುಂಬ ಹೃದಯದ ಸಂತೋಷ ಆಗೈತೆ. ಯಾಕೆ ನೀವೇನಾದ್ರು ಹಾಳು ಮಾಡಿ ಪ್ರಥಮ್ನ ಈಚೆಗೆ ಕಲಿಸ್ಬಿಟ್ಟಿದ್ರೆ ನಿಜವಾಗ್ಲೂ ನೀವು ಬಂದಾಗ ಕರ್ನಾಟಕ ಜನತೆ ನಿಮಗೆ ಯಾವುದ್ಯಾವ್ದ್ರಲ್ಲಿ ಹೊಡಿತಾಯಿದ್ರು ಅಂತಲೇ ನನಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ನೀವು ಯೂಟ್ಯೂಬ್ ಸ್ಟಾರ್ ಇರ್ಬೋದು, ಆದರೆ ಹೊರಗಡೆ ಬನ್ನಿ ರಿಯಲ್ ಸ್ಟಾರ್ ಆಗ್ಬಿಟ್ಟವ್ರೆ ಕಣ್ರಿ ನಮ್ಮ ಪ್ರಥಮ್ ಅವರು ಕೀರ್ತಿ. ದಯವಿಟ್ಟು ಇನ್ನು ಮುಂದಕ್ಕಾದ್ರೂ ಒಳ್ಳೆ ಬುದ್ಧಿ ಕಲೀರಿ. ಫೈನಲಿಸ್ಟಿಗೆ ಬರ್ತಾರೆ. ಫೈನಲಿಸ್ಟಿಗೆ ಬಂದಮೇಲೆ ನಮ್ಮ ಪ್ರಥಮ್ ಗೆಲ್ತಾರೆ. ಗೆಲ್ಲಿ ಅಂತ ನಾವೆಲ್ಲ ನೋಡಿ ಇವತ್ತು ನಮ್ಮ ಮೈಸೂರಿನ ಪ್ರಖ್ಯಾತವಾದ ತಾಯಿ ಚಾಮುಂಡೇಶ್ವರಿ ಪೂಜೆ ಮಾಡಿ ನಾನು ಮತ್ತು ನಮ್ಮ ಫ್ರೆಂಡ್ಸು ಎಲ್ಲರೂ ಬಂದಿದ್ದೀವಿ. ಗೆಲ್ಲಿ ಪ್ರಥಮ್ ನಮ್ಮ ಮೈಸೂರು ಕೊಳ್ಳೇಗಾಲದ ಒಂದು ಚಿಕ್ಕ ಹಳ್ಳಿಯಿಂದ ಹೋಗಿ ಇಡೀ ವಿಶ್ವನೇ ನೋಡ್ತಾರಂತ ಈ ಬಿಗ್ ಬಾಸ್ ನಿನ್ನ ಕಡೆ ಅಟ್ರಾಕ್ಟ್ ಮಾಡಿ ಹೊರಗಡೆ ಹೆಂಗಿದ್ದೀರಾ ಒಳಗಡೆನೂ ಹಂಗೆ ಇದ್ದೀರಾ. ನೀವು ನಿಜವಾಗ್ಲೂ ಹ್ಯಾಟ್ಸಾಪ್ ಪ್ರಥಮ್. 14 ಜನಕ್ಕೆ ಮುಣ್ಣು ಮುಗಿಸಿ ಅಂಥ ಸೆಲೆಬ್ರಿಟಿಗಳು 4 ಭಾಷೆಯಲ್ಲಿ ಮಾಡಿ ಬಂದಿರೋಂಥ ಮಾಳವಿಕೆ ನಿಮ್ಮ ನೋಡ್ಬಿಟ್ಟು ಅವಸ್ಕೋತಾರೆ ಅಂದರೆ ರಿಯಲ್ ಆಗಿದ್ದೀರಲ್ಲ ನೀವು. ನಿಜವಾಗ್ಲೂ ನಿಮ್ಗೆ ಹ್ಯಾಟ್ಸಾಪ್ ಪ್ರಥಮ್. ನೀವು ಗೆಲ್ತೀರಾ. ಇಡೀ ಕರ್ನಾಟಕದ ಜನತೆ ಆಶೀರ್ವಾದ ಐತೆ. ನೀವು ಹೇಳ್ತಾ ಇರ್ತೀರ ನೀವು ಕನ್ನಡ. ನಿಜವಾಗ್ಲೂ ಕನ್ನಡಿಗರು ಆಶೀರ್ವಾದನೂ ಐತೆ. ಮತ್ತು ಹಾಗೇನೆ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ವೀಕ್ಷಕರು ಬಿಗ್ ಬಾಸ್ ವೀಕ್ಷಕರು ಏನು ಇದ್ದಾರೆ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಅದರಲ್ಲಿ ಕನ್ನಡದವ್ರು ಒಂದು ಕೈ ಮೇಲಿರ್ಬೋದು, ಮತ್ತು ಅನ್ಯ ಭಾಷೆಯವರು ಎಲ್ಲರೂ ನಿಮ್ಮನ್ನ ಇಷ್ಟಪಡ್ತಾರೆ ಪ್ರಥಮ್. ನೀವು ಕನ್ನಡ ಅಂತಿರಲ್ಲ, ಅದು ಆರ್ಟ್ಗೆ ಟಚ್ ಆಗ್ಬಿಡೈತೆ. ಮತ್ತು ನೀವು ರಿಯಲ್ ಆಗಿರೋದು, ನೀವು ಏನು ರಿಯಲ್ ಆಗಿದ್ದೀರಾ, ನೀವು ಹಿಂದ್ಗಡೆ ಯಾರ ಬಗ್ಗೆನೂ ಮಾತಾಡದೆ ನಿಮ್ಗನ್ಸಿದ್ನ ನೀವು ಡೈರೆಕ್ಟಾಗಿ ಹೇಳ್ತೀರ. ಅದು ಒಬ್ಬ ಬಿಗ್ ಬಾಸ್ ಮನೆ ಸ್ಪರ್ಧೆಗೆ ಇರಬೇಕಾಗಿರೋ ಒಂದು ಇದು. ಅದು ಎಲ್ರಿಗೂ ಇಷ್ಟ ಆಗೈತೆ. ನೀವು ಗೆಲ್ತೀರ. ಗೆಲ್ಲಿ. ಆಲ್ ದಿ ಬೆಸ್ಟ್ ಹೇಳೋಣ ಫ್ರೆಂಡ್ಸ್. ಆಲ್ ದಿ ಬೆಸ್ಟ್ ಹೇಳಿ ನಮ್ಮ ಕೊಳ್ಳೇಗಾಲದ ನಮ್ಮ ಹಳ್ಳಿ ಹುಡುಗ ಆದ ನಮ್ಮ ಪ್ರಥಮ್ರವರು ಈ ಬಾರಿ ಬಿಗ್ ಬಾಸ್ ವಿನ್ನರ್ ಆಗಿ ಬರಲಿ ಅಂತ ಎಲ್ಲ ಆಶಿಸೋಣ. ಆಲ್ ದಿ ಬೆಸ್ಟ್ ಪ್ರಥಮ್. ಲಾರ್ಡ್ ಪ್ರಥಮ್. ಆಲ್ ದಿ ಬೆಸ್ಟ್. ಪ್ರಥಮ್ ಸರ್ಗೆ ಜೈ. ಪ್ರಥಮ್ ಸರ್ಗೆ ಜೈ.